ಜಿಂದಾಲ್ ಹಾಸ್ಪಿಟಲ್ ಹೋಗಿರೋ ಸ್ಟೋರಿ ಇದು. ಹಾಯ್ ಎವ್ರಿವನ್, ಇವತ್ತು ನಾನು ಜಿಂದಾಲ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಂದಿದ್ದೀನಿ. ನನಗೆ ಸ್ವಲ್ಪ ಹಲ್ಲು ನೋವ್ತಾಯಿತ್ತು, ಚೆಕ್ ಮಾಡಿಸೋಣ ಅಂತ ಬಂದೆ. ನಾನು ಟಿಫನ್ ಮಾಡಿರಲಿಲ್ಲ, ಗಂಜಿ ಮಾಡಿದ್ದೆ. ಗಂಜಿ ಕುಡ್ಕೊಂಡು ಬಂದಿದ್ದೆ. ಲೈಟಾಗಿ ಹೊಟ್ಟೆ ಹಸಿತಾಯಿತ್ತು ಅಂತ ಬಿಸಿಬೇಳೆಬಾತ್ ತಿಂತಾಯಿದ್ದೀನಿ. ನನ್ನ ಫೇವ್ರೆಟ್ ಫುಡ್ ಇದು. ಇದೇ ಜಿಂದಾಲ್ ಹಾಸ್ಪಿಟಲ್ ಎಂಟ್ರೆನ್ಸ್ ಇದು ಲೊಕೇಟ್ ಆಗಿರೋದು ಬಂದು ನವರಂಗ್ ಥಿಯೇಟರ್ ಹಿಂದೆಗಡೆ ಬ್ಯಾಕ್ ಸೈಡು. ಈ ಕಡೆ ಹೋದರೆ ಹರಿಶ್ಚಂದ್ರ ಘಾಟು, ಮಲ್ಲೇಶ್ವರಮ್ಮು ನಿಯರೆಸ್ಟ್ ಇದೆ. ಹಾಗೆ ನೀರು ಕುಡ್ದಿರಲಿಲ್ಲ ಅಂತ ನೀರು ಬಾಟಲ್ ತೊಗೊಂಡು ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನೆಕ್ಸ್ಟು ಹಾಸ್ಪಿಟಲ್ ಒಳಗೆ ಹೋಗಬೇಕು. ನೀರು ಕುಡ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಯಾರೆಲ್ಲ ಬರಬೇಕು ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ನಾನು ಗೊತ್ತಿಲ್ಲ, ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಹಾಸ್ಪಿಟಲ್ ಎಂಟ್ರೆನ್ಸ್ ಇದು, ಒಳಗೆ ಹೋಗ್ತಾಯಿದ್ದೀನಿ. ಹಾಸ್ಪಿಟಲ್ ಹೇಗಿದೆ ಏನು ಅಂತ ಚೆಕ್ ಮಾಡಿ ನನಗೇನು ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂದರೆ ನೋಡಿ ಒಂದ್ಸಲ ವಿಸಿಟ್ ಮಾಡಿ. ಏನಾದರೂ ಆ ಥರ ಇತ್ತು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದೆ ಜಿಂದಾಲ್ ಧರ್ಮತ್ರ ಆಸ್ಪತ್ರೆ ಅಂತ. ಟೈಮಿಂಗ್ಸ್ ಬಂದು 9ಇಂದ 1:30 ಗಂಟೆ ಇರುತ್ತೆ. ಆಮೇಲೆ ಲಂಚ್ ಟೈಮ್ ಅಂತೆ 12:45ಗೆ ಔಟ್ಸೈಡ್ ಕಳಿಸ್ತಾರೆ. 1:15 ಆದಮೇಲೆ ಮತ್ತೆ ಕರ್ಕೊತಾರೆ. ಇದು ಬಂದು ಟಿಕೆಟು. ನಾನು ಮುಂಚೆ ಒಂದು 8 ವರ್ಷದ ಹಿಂದೆ ಬಂದಾಗ ಟಿಕೆಟ್ ಬಂದು 10 ರೂಪಾಯಿ ಇತ್ತು. ಇವಾಗ 100 ರೂಪಾಯಿ ಮಾಡಿದ್ದಾರೆ. ಈ ಥರ ಬುಕ್ ಬರೆಸ್ಬೇಕು. ಬುಕ್ ಬರೆಸ್ಬಿಟ್ಟು ಅವ್ರ ಕೌಂಟರ್ ನಂಬರ್ ಹೇಳ್ತಾರೆ. 5 ಅಂತ ಹೇಳಿದ್ರು, ದಂತ ಚಿಕಿತ್ಸೆ. ಅದಕ್ಕೆ ಅಲ್ಲೋಗಿ ವೆಯ್ಟ್ ಮಾಡೋಣ ಅಂತ ಕೂತಿದ್ದೀನಿ. ಇಷ್ಟು ಜನ ಎಲ್ಲ ಇದ್ದರು ನೋಡಿ. ಅವರೆಲ್ಲ ಆದಮೇಲೆ ಅವ್ರು ಯಾರ್ಯಾರ ನಂಬರು ಬುಕ್ ಕೊಟ್ಬಿಟ್ಟು ಬರಬೇಕು ಒಳಗಡೆ. ಅವ್ರು ಯಾವಾಗ ಕರೀತಾರೋ ಆಗ ಹೋಗಬೇಕು. ಹೋಗಿ ತೋರಿಸ್ಕೊಬಂದೆ. ಅವ್ರಂದರು ಹಲ್ಲು ಸ್ಕ್ಯಾನಿಂಗ್ ಮಾಡಿ ಅಂತ. ಸರಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಅದಕ್ಕೂ ದುಡ್ಡು ಕಟ್ಟಬೇಕು ಅಂದರು. ಕೌಂಟರ್ಗೆ ಬಂದೆ. 110 ರೂಪೀಸ್ ಕಟ್ಕೊಂಡ್ರು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ. ಮಾಡಿಸ್ಬಿಟ್ಟು ನೆಕ್ಸ್ಟು ಅದ್ರ ಬಿಲ್ ಎತ್ಕೊಂಡು ಹೋಗಿ ಅವ್ರ ಹತ್ರ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಸ್ಕ್ಯಾನಿಂಗ್ ರೂಮ್ ಇದೆಯಲ್ಲ, ಆ ರೂಮ್ ಹತ್ರ ಹೋಗಿ ಕೌಂಟರ್ ನಂಬರ್ 14 ಅಂತ ಹೇಳಿದ್ರು. ಆ 14 ಹತ್ರ ಹೋಗ್ತಾಯಿದ್ದೀನಿ. ಹೋಗಿ ಸ್ಕ್ಯಾನ್ ಮಾಡಿಸೋಣ ಅಂತ ಮಾಡ್ಸೋಕ್ಕೆ ಇಷ್ಟು ಜನ ಇದ್ದರು. ಇಷ್ಟು ಜನ ಆದಮೇಲೆ ಅವ್ರು ಕರೆದ್ಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು. ಅವ್ರೇನು ಹೇಳ್ತಾರೆ ನೋಡೋಣ. ಇಷ್ಟು ಜನ ಇದ್ದರು. ಸ್ಕ್ಯಾನ್ ಮಾಡಿಸ್ಕೊಂಡು ಬಂದೆ. ಇದೆ ಸ್ಕ್ಯಾನಿಂಗ್ದು ಬೋರ್ಡ್ ಇದು. ನೆಕ್ಸ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಅದರಲ್ಲಿ ಏನಿದೆ ಅಂತ ಹೆಂಗೆ ಕೊಟ್ಟಿದ್ದಾರೆ ನಮಗಂತೂ ಗೊತ್ತಾಗಲ್ಲ. ಆ ಡಾಕ್ಟರೇ ಹೇಳಬೇಕು ಏನು ಅಂತ. ನೋಡೋಣ ಡಾಕ್ಟ್ರು ಏನು ಹೇಳ್ತಾರೆ ಅಂತ. ಯಾರೆಲ್ಲ ಹೋಗಿ ತೋರಿಸ್ಕೋಬೇಕು ಅಂದರೆ ತೋರಿಸ್ಕೊಳ್ಳಿ. ಎಷ್ಟೊಂದು ಕಾಯಿಲೆಗಳಿಗೆಲ್ಲ ಇಲ್ಲಿ ಚಿಕಿತ್ಸೆ ಇದೆಯಂತೆ. ಒಂದು 19 ಏನೋ ಹೇಳಿದ್ದಾರೆ ಈ ಬುಕ್ಕಲ್ಲಿ. 19 ಅಂತ ಇದೆ. ಇವಾಗ 12:45ಗೆ ಔಟ್ಸೈಡ್ ಕಳಿಸಿದ್ರು. 1:15 ಗಂಟೆ ಆಚೆನೇ ಇರಬೇಕು ಅಂತ. ಇದು ನವರಂಗ್ ಥಿಯೇಟರ್ ಬ್ಯಾಕ್ ಸೈಡ್ ಇರೋದು ಹಾಸ್ಪಿಟಲ್ಲು. 1:15 ಗಂಟೆ ಆಚೆ ಕೂತಿರ್ಬೇಕು ಅಂದರು. ಇಲ್ಲೊಂದು ಅಜ್ಜಿ ಇತ್ತು, ಅವರು ತೋರಿಸ್ಕೊಳಕ್ಕೆ ಬಂದಿದ್ದರು. ಪಾಪ ಅವ್ರು ತುಂಬಾ ಕಷ್ಟ ಅಂತ ಹೇಳ್ತಾಯಿದ್ರು. 2 ಗಂಡು ಮಕ್ಕಳಿದ್ದಾರಂತೆ, ಅವ್ರನ್ನ ಯಾರೂ ನೋಡಲ್ವಂತೆ. ಸರಿ ಅಂದ್ಬಿಟ್ಟು 1:15 ಆದಮೇಲೆ ಆಚೆಯಿಂದ ಒಳಗೆ ಬಂದರೆ 200 ರೂಪಾಯಿ ಕಟ್ಟಿಸ್ಕೊಂಡ್ರು ಅವರು ಫೀಸ್ಗೆ ಅಂತ. ಈ ಅಜ್ಜಿ ಮತ್ತೆ ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡ್ರು. ಹಂಗೆ ಹಿಂಗೆ ಅಂತ ಕಷ್ಟ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು 100 ರೂಪಾಯಿ ಕೊಟ್ಟೆ. ಊಟ ಏನಾದರೂ ತೊಗೊಂಡು ತಿನ್ನಿ ಅಜ್ಜಿ ಅಂತ. ವೀಡಿಯೋಗೋಸ್ಕರ ನಾನು ಕೊಡ್ತಾಯಿಲ್ಲ, ನನ್ನ ಮನಸಾರೆ ಕೊಡ್ತಾಯಿದ್ದೀನಿ. ಪಾಪ ಅವ್ರು ಹೇಳಿದ್ದು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಅವ್ರಿಗಿಬ್ರು ಗಂಡು ಮಕ್ಕಳಿದ್ದಾರಂತೆ, ಯಾರೂ ನೋಡಲ್ವಂತೆ. ಆ ಅಜ್ಜಿ ಒಬ್ಬಳೇ ಇದ್ದು ಮನೆ ಕೆಲ್ಸಕ್ಕೆ ಹೋಗ್ತಾರಂತೆ, ಹೂವು ಕಟ್ತಾರಂತೆ, ಹಾಗೆಲ್ಲ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರಂತೆ. ನನಗಂತೂ ಅವ್ರ ಕತೆ ಕೇಳಿಬಿಟ್ಟು ತುಂಬಾ ಬೇಜಾರಾಯಿತು. ಯಾಕಂದರೆ ಮಕ್ಕಳು ಇರೋದು ಏನಕ್ಕೆ ಹೇಳಿ, ನಮ್ಮ ಕಷ್ಟಕ್ಕಾಗಲಿ ಅಂತ. ಅದೇ ಮಕ್ಕಳು ನೋಡಿಲ್ಲ ಅಂದರೆ ಅಂಥ ಹೆತ್ತ ತಾಯಿಗಳಿಗೆ ಏನು ಮಾಡಬೇಕು ಹೇಳಿ. ಯಾವತ್ತೇ ಆಗಲಿ ತಂದೆ ತಾಯಿನ ಯಾರೂ ಕೈ ಬಿಡಬೇಡಿ. ನಿಮ್ಮ ಕೈಲಾದಷ್ಟು 9 ತಿಂಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ ಅಲ್ವಾ, ಅದು ಕೃತಜ್ಞತೆಗಾದರೂ ಆಗಲಿ ತಂದೆ ತಾಯಿನ ಸಾಕಿ. ನಿಮ್ಮ ಕೈಯಲ್ಲಾಗಿಲ್ಲ ಅಂದರೆ ನಿಮಗೆ ಒಂದು ಮನೆ ಮಾಡಿಸಿ ಅವ್ರಿಗೆ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಿ.
ಏನಾಗುತ್ತೋ ಹೆಲ್ಪ್ ಮಾಡಿ, ಅವ್ರಿಗೆ ಆದಷ್ಟು ದುಡ್ಡನ್ನ ಕೊಡಿ. ಅವ್ರಿಗೂ ಕಷ್ಟ ಅಲ್ವ, ಇಂಥ ವಯಸ್ಸಲ್ಲಿ ಆ ಅಜ್ಜಿ ಮನೆ ಕೆಲಸ ಮಾಡಿ ಹೂವು ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂದರೆ ನಿಜ ಹೊಟ್ಟೆ ಉರಿತಾಯಿತ್ತು. ಯಾರೇ ಆಗಲಿ ಹೆತ್ತ ತಾಯಿ ತಾಯಿನೇ ಅಲ್ವಾ. ಒಂದು ಟೈಮಲ್ಲಿ ನಾವು ಬೈತೀರಿ, ಅವರು ಬೈತಾರೆ. ಆದರೆ ಯಾವತ್ತೂ ಈ ಥರ ಮೋಸ ಮಾಡಬೇಡಿ. ತಂದೆ ತಾಯಿಗೆ ಅವ್ರಿಗೆ ಒಳ್ಳೇದು ಬಯಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾವುದ್ಯಾವುದು ಚಿಕಿತ್ಸೆ ಇದೆ ಅಂತ ಇದರಲ್ಲಿದೆ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ ಈ ಹಾಸ್ಪಿಟಲ್ನ.